ವಾಯ್ಸ್ ಎ ಈ ಸ್ಯಾಂಪಲ್ ವಾಯ್ಸ್ ಮೊಬೈಲ್ ರಿಕಾರ್ಡರ್ನಲ್ಲಿ ರಿಕಾರ್ಡ್ ಮಾಡಿರೋ ವಾಯ್ಸ್. ವಾಯ್ಸ್ ಬಿ ಈ ಸ್ಯಾಂಪಲ್ ವಾಯ್ಸ್ ಮೊಬೈಲ್ ರಿಕಾರ್ಡರ್ನಲ್ಲಿ ರಿಕಾರ್ಡ್ ಮಾಡಿರೋ ವಾಯ್ಸ್. ಬಟ್ ಈ ವಾಯ್ಸ್ ತುಂಬಾ ಕ್ರಿಪ್ಸಿ ಅಂಡ್ ಕ್ಲಿಯರ್ ಆಗಿದೆ. ಅದಕ್ಕೆ ಮೇನ್ ರೀಸನ್ ವಾಯ್ಸ್ ಎಡಿಟಿಂಗ್ ಅಂಡ್ ಸೀಕ್ರೆಟ್ ವಾಯ್ಸ್ ಓವರ್ ಸ್ಟೆಪ್ಸ್. ಫ್ರೆಂಡ್ಸ್, ನಿಮ್ ವಾಯ್ಸ್ ಬೋರಿಂಗ್ ಆಗಿದೆಯಾ ಮತ್ತೆ ನಿಮ್ ವಾಯ್ಸ್ ಸರಿ ಇಲ್ಲ ಅಂತ ಅನಿಸ್ತಿದ್ಯಾ? ಹಾಗಾದ್ರೆ ಯಾವುದೇ ಕಾರಣಕ್ಕೂ ನೀವು ಬೇಜಾರಾಗ್ಬಿಡಿ. ಇಲ್ಲಿ ನಾನು ನಿಮ್ ಬೋರಿಂಗ್ ವಾಯ್ಸ್ ನ ಹೇಗೆ ಕ್ಲಿಯರ್ ಅಂಡ್ ಕ್ರಿಪ್ಸಿ ಆಗಿ ರಿಕಾರ್ಡ್ ಮಾಡಬೇಕು, ಅದು ವಿತೌಟ್ ಮೈಕ್ ಯೂಸ್ ಮಾಡ್ತೇನೆ, ಅಂದ್ರೆ ಮೊಬೈಲ್ ರಿಕಾರ್ಡರ್ ನ ಯೂಸ್ ಮಾಡ್ಕೊಂಡು ಅಂತ ನಿಮ್ಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೀವು ಯೂಟ್ಯೂಬರ್ಸ್ಗೆ ಪ್ರೊಫೆಷನಲ್ ಆಗಿ ವಾಯ್ಸ್ ಓವರ್ ಮಾಡೋಕೆ ಮೈಕೆ ಬೇಕು ಅಂತ ಅನ್ಕೊಂಡಿದ್ದೀರಾ. ಬಟ್ ಇಲ್ಲಿ ನೀವು ಜಸ್ಟ್ ಮೊಬೈಲ್ ನಲ್ಲೇ ಪ್ರೊಫೆಷನಲ್ ಆಗಿ ವಾಯ್ಸ್ ಓವರ್ ಮಾಡಬಹುದು, ಅದು ಕ್ರಿಪ್ಸಿ ಅಂಡ್ ಕ್ಲಿಯರ್ ಆಗಿ ಕೇಳೋ ಹಾಗೆ. ಇಲ್ಲಿ ಮೊದಲೇದಾಗಿ ವಾಯ್ಸ್ ರೆಕಾರ್ಡ್ ಮಾಡೋಕೆ ನಿಮ್ ಮೊಬೈಲ್ ನಲ್ಲಿ ಇರೋ ರೆಕಾರ್ಡರ್ ಆಪ್ ನ ಯೂಸ್ ಮಾಡಿ. ಬಟ್ ಅದು ಇಲ್ಲ ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ವಾಯ್ಸ್ ರೆಕಾರ್ಡರ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಾನು ಮೊಬೈಲ್ ನಲ್ಲಿ ಇರೋ ವಾಯ್ಸ್ ರೆಕಾರ್ಡರ್ ಆಪ್ ನ ಯೂಸ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಒಳ್ಳೆ ಕ್ಲಿಯರ್ ಆಗಿರೋ ವಾಯ್ಸ್ ರೆಕಾರ್ಡ್ ಮಾಡೋಕೆ ಈ ರೀತಿಯಾದ ಜಾಗ ಇರಬೇಕು. ಅಲ್ಲಿ ಯಾವುದೇ ನಾಯ್ಸ್ ಇರಬಾರ್ದು ಮತ್ತೆ ಎಕೋ ಕೂಡ ಆಗಬಾರ್ದು. ಆ ರೀತಿಯಾದ ಪ್ಲೇಸ್ ನಲ್ಲಿ ನೀವು ವಾಯ್ಸ್ ರೆಕಾರ್ಡ್ ಮಾಡಬಹುದು. ಫ್ರೆಂಡ್ಸ್, ಇಲ್ಲಿ ನಿಮ್ಮ ವಾಯ್ಸ್ ರೆಕಾರ್ಡ್ ಮಾಡೋಕೆ ಮೊದಲು ನೀವು ಯಾವ ಜಾಗದಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ನಿಮ್ ರೂಮ್ ನಲ್ಲಿ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ರೆ ನಿಮ್ ರೂಮ್ ಡೋರ್ ನ ಕ್ಲೋಸ್ ಮಾಡಿ ಮತ್ತೆ ವಿಂಡೋಸ್ ಕೂಡ ಕ್ಲೋಸ್ ಮಾಡಿ, ಹಾಗೆ ಫ್ಯಾನ್ ನ ಬಂದ್ ಮಾಡಿ. ಇದರಿಂದ ನಾಯ್ಸ್ ಕಮ್ಮಿ ಆಗುತ್ತೆ. ಬಟ್ ಆದ್ರೂ ನಾಯ್ಸ್ ಬರ್ತಿದೆ ಅಂದ್ರೆ ನೈಟ್ ಎಲ್ರೂ ಮಲಗಿದ್ಮೇಲೆ ವಾಯ್ಸ್ ರೆಕಾರ್ಡ್ ಮಾಡಿ, ಇಲ್ಲ ಮಾರ್ನಿಂಗ್ ಬೇಗ ಎದ್ದು ವಾಯ್ಸ್ ರೆಕಾರ್ಡ್ ಮಾಡಿ. ಆ ಟೈಮ್ ನಲ್ಲಿ ಯಾವುದೇ ಸೌಂಡ್ ಇರೋದಿಲ್ಲ, ಹಾಗೆ ನಾಯ್ಸ್ ಕೂಡ ಆಗೋದಿಲ್ಲ. ನೆಕ್ಸ್ಟ್, ಇಲ್ಲಿ ನೀವು ರೆಕಾರ್ಡ್ ಮಾಡಿರೋ ವಾಯ್ಸ್ ನಲ್ಲಿ ಎಕೋ ಬರ್ತಿದ್ಯಾ? ಇಲ್ಲಿ ನಾನು ಹೇಳೋದೇನಂದ್ರೆ ನಿಮ್ ರೂಮ್ ನಲ್ಲಿ ಎಷ್ಟು ಜಾಸ್ತಿ ವಸ್ತುಗಳು ಇರುತ್ತವೆಯೋ ಅಷ್ಟು ಕಮ್ಮಿ ಎಕೋ ಆಗುತ್ತೆ. ಅದೇ ನಿಮ್ ರೂಮ್ ಖಾಲಿ ಇದ್ರೆ ಎಕೋ ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಿಮ್ ರೂಮ್ ನಲ್ಲಿ ಆದಷ್ಟು ವಸ್ತುಗಳನ್ನ ತುಂಬಿ, ಅಂದ್ರೆ ಬಟ್ಟೆಗಳನ್ನ ಇಡಿ, ಮತ್ತೆ ಬೆಡ್ ಹಾಗೆ ಬುಕ್ಸ್ ಗಳನ್ನ ಇಡಿ, ಮತ್ತೆ ಇನ್ನು ಏನಾದ್ರೂ ನಿಮ್ ರೂಮ್ ನಲ್ಲಿ ಇಡಿ. ಅದರಿಂದ ಎಕೋ ಇನ್ನೂ ಕಮ್ಮಿ ಆಗುತ್ತೆ. ನೀವು ವಾಯ್ಸ್ ರೆಕಾರ್ಡ್ ಮಾಡುವಾಗ ನಿಮ್ ಸ್ಕ್ರಿಪ್ಟ್ ನ ನಿಮ್ಮ ಮುಂದೆ ಡೈರೆಕ್ಟ್ ಆಗಿ ಕಾಣೋ ಹಾಗೆ ಇಟ್ಕೊಳ್ಳಿ. ಮತ್ತೆ ಮೊಬೈಲ್ ನಲ್ಲಿ ವಾಯ್ಸ್ ರೆಕಾರ್ಡ್ ಮಾಡ್ತಿದ್ರೆ ನಿಮ್ ಮೊಬೈಲ್ ನಲ್ಲಿ ರೆಕಾರ್ಡರ್ ಆನ್ ಮಾಡ್ಕೊಂಡು ನಿಮ್ ಬಾಯಿಯಿಂದ 3 to 4 ಸೆಂಟಿಮೀಟರ್ ದೂರದಲ್ಲಿ ಮೊಬೈಲ್ ಇಟ್ಕೊಂಡು ವಾಯ್ಸ್ ರೆಕಾರ್ಡ್ ಮಾಡಿ. ಮತ್ತೆ ನೀವು ನಾರ್ಮಲ್ ಆಗಿ ಮಾತಾಡೋ ಹಾಗೆ ವಾಯ್ಸ್ ರೆಕಾರ್ಡ್ ಮಾಡಬೇಡಿ. ಇಲ್ಲಿ ನೀವು ಸ್ವಲ್ಪ ಜೋರಾಗಿ ವಾಯ್ಸ್ ರೆಕಾರ್ಡ್ ಮಾಡಿ, ಯಾಕೆಂದ್ರೆ ನಿಮ್ಮ ವಾಯ್ಸ್ ಲೌಡ್ ಆಗಿ ಕೇಳುತ್ತೆ. ಅದಕ್ಕೋಸ್ಕರ ಮತ್ತೆ ಇಲ್ಲಿ ವಾಯ್ಸ್ ರೆಕಾರ್ಡ್ ಮಾಡುವಾಗ ನೀವು ಫುಲ್ ಸ್ಕ್ರಿಪ್ಟ್ ನ ಒಂದೇ ಸಾರಿಗೆ ರೆಕಾರ್ಡ್ ಮಾಡಬೇಡಿ. ಅದನ್ನ ಪಾರ್ಟ್ ವೈಸ್ ರೆಕಾರ್ಡ್ ಮಾಡಿ. ಅಂದ್ರೆ ಸ್ಕ್ರಿಪ್ಟ್ ತುಂಬಾ ಲಾಂಗ್ ಆಗಿದ್ರೆ ಅದನ್ನ ಪಾರ್ಟ್ ವೈಸ್ ರೆಕಾರ್ಡ್ ಮಾಡಿ. ಮತ್ತೆ ಮಧ್ಯದಲ್ಲಿ ಬ್ರೇಕ್ ತಗೊಳ್ಳಿ 1 or 2 minutes, ಯಾಕೆಂದ್ರೆ ಸ್ಕ್ರಿಪ್ಟ್ ಲಾಂಗ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ನಿಮ್ಮ ವಾಯ್ಸ್ಗೆ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಫ್ರೆಂಡ್ಸ್, ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಮ ವಾಯ್ಸ್ ರೆಕಾರ್ಡಿಂಗ್ 50% ಕಂಪ್ಲೀಟ್ ಆದ ಹಾಗೆ. ಫ್ರೆಂಡ್ಸ್, ಇಲ್ಲಿ ನಾನು ವಾಯ್ಸ್ ಎಡಿಟ್ ಮಾಡೋಕೆ ಲೆಕ್ಸಿಸ್ ಆಡಿಯೋ ಎಡಿಟರ್ ನ ಯೂಸ್ ಮಾಡ್ತಾ ಇದ್ದೇನೆ. ಇದು ಈಸಿಯಾಗಿ ಪ್ಲೇ ಸ್ಟೋರ್ ನಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಲೆಕ್ಸಿಸ್ ಆಪ್ ನ ಓಪನ್ ಮಾಡಿ. ನೆಕ್ಸ್ಟ್, ಇಲ್ಲಿ ಮೇಲ್ಗಡೆ ಓಪನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ ವಾಯ್ಸ್ ಓವರ್ ನ ಇಂಪೋರ್ಟ್ ಮಾಡ್ಕೊಳ್ಳಿ. ಮತ್ತೆ ರೈಟ್ ಸೈಡ್ 3 ಡಾಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನೆಕ್ಸ್ಟ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಕೆಳಗಡೆ ನಾಯ್ಸ್ ರಿಡಕ್ಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊದಲು ಥ್ರೆಶೋಲ್ಡ್ ಇದೆಯಲ್ಲ, ಇದನ್ನ ಎಷ್ಟು ಜಾಸ್ತಿ ಮಾಡ್ತೀರಾ ಅಷ್ಟು ನಾಯ್ಸ್ ಕಮ್ಮಿ ಆಗುತ್ತೆ. ಬಟ್ ಇದನ್ನ ತುಂಬಾ ಜಾಸ್ತಿ ಮಾಡೋದ್ರಿಂದ ನಿಮ್ಮ ವಾಯ್ಸ್ ಕೂಡ ಕಟ್ ಆಗುತ್ತೆ. ಅದಕ್ಕೆ ಇದನ್ನ ಜಸ್ಟ್ 39 ನ ಇಡಿ. ನೆಕ್ಸ್ಟ್, ಇದಾದ್ಮೇಲೆ ಇಲ್ಲಿ ಕೆಳಗಡೆ ಅಪ್ಲೈ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಹಾಗೆ ನೆಕ್ಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ನೋಡಬಹುದು ಈಕ್ವಲೈಸರ್ ಬಾರ್ ಆಂಪ್ಲಿಫೈಯರ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಷ್ಟು ಬಾರ್ಸ್ ಲೆಫ್ಟ್ ಸೈಡ್ ಇದಾವೆ ಅದರಿಂದ ಬೇಸ್ ನ ಮತ್ತೆ ರೈಟ್ ಸೈಡ್ ಇರೋ ಬಾರ್ಸ್ ಇಂದ ಟ್ರಬಲ್ ನ ಕಂಟ್ರೋಲ್ ಮಾಡಬಹುದು. ಹಾಗೆ ರೈಟ್ ಸೈಡ್ ಬಾರ್ಸ್ ಜಾಸ್ತಿ ಮಾಡೋದ್ರಿಂದ ನಿಮ್ ವಾಯ್ಸ್ ಕ್ರಿಪ್ಸಿ ಅಂಡ್ ಕ್ಲಿಯರ್ ಆಗುತ್ತೆ. ಅದೇ ಲೆಫ್ಟ್ ಸೈಡ್ ಜಾಸ್ತಿ ಮಾಡೋದ್ರಿಂದ ಅದೇ ಕ್ರಿಪ್ಸಿ ಕಮ್ಮಿ ಆಗುತ್ತೆ. ಅದಕ್ಕಾಗಿ ಇದನ್ನ ಬ್ಯಾಲೆನ್ಸ್ ಆಗಿ ಇಡಬೇಕು. ಇಲ್ಲಿ ನಾನು ಸ್ಟಾರ್ಟಿಂಗ್ 3 ಬಾರ್ಸ್ ನ ಮತ್ತೆ ಎಂಡ್ 3 ಬಾರ್ಸ್ ನ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೇನೆ. ಹೀಗೆ ನೀವು ಈ ಸೆಟ್ಟಿಂಗ್ಸ್ ಟ್ರೈ ಮಾಡಿ. ಬಟ್ ನಿಮ್ಮ ವಾಯ್ಸ್ಗೆ ಸರಿಯಾಗಿ ಮ್ಯಾಚ್ ಆಗೋ ಹಾಗೆ ನೀವೇ ಫೈಂಡ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಕೆಳಗಡೆ ಫ್ರೀ ಆಂಪ್ಲಿಫೈಯರ್ ಇದೆ, ಇದರಿಂದ ನಿಮ್ ಆಡಿಯೋನ ಲೌಡ್ ಆಗಿ ಮಾಡಬಹುದು. ಬಟ್ ಇದನ್ನ 2 decibel ಇಡಿ. ಹಾಗೆ ಇದನ್ನ ಜಾಸ್ತಿ ಇಟ್ರೆ ನಿಮ್ ವಾಯ್ಸ್ ಕಟ್ ಆಗುತ್ತೆ. ಇಷ್ಟು ಮಾಡಿ ನೆಕ್ಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ.
ಕನ್ವರ್ಟ್ ಸ್ಟೇರಿಯೋ ಬಾರ್ ಮೋನೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ಸ್ ಕಾಣ್ತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅಪ್ಲೈ ಕೊಡಿ. ಮತ್ತೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ದೆನ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಕೆಳಗಡೆ ನಾರ್ಮಲೈಸ್ ಕ್ಲಿಕ್ ಮಾಡಿ. ಇಷ್ಟಾದ್ರೆ ವಾಯ್ಸ್ ಎಡಿಟಿಂಗ್ ಕಂಪ್ಲೀಟ್. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮಾಡ್ಕೊಳ್ಳಿ. ಬಟ್ ಇದು MP4 ಆಡಿಯೋ ಆಗಿರೋದ್ರಿಂದ ಇದು ಕೈನ್ ಮಾಸ್ಟರ್ ಅಂಡ್ ಕ್ಯಾಪ್ ಕಟ್ ಮತ್ತೆ ಬೇರೆ ಯಾವುದೇ ಸಾಫ್ಟ್ವೇರ್ ನಲ್ಲಿ ಕೂಡ ಶೋ ಆಗೋದಿಲ್ಲ. ಹಾಗಾಗಿ ಇದನ್ನ MP3 ಗೆ ಕನ್ವರ್ಟ್ ಮಾಡಬೇಕು. ಅದಕ್ಕಾಗಿ ಪ್ಲೇ ಸ್ಟೋರ್ ನಲ್ಲಿ MP3 ಕನ್ವರ್ಟರ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಆ ಆಪ್ ನ ಓಪನ್ ಮಾಡಿ. ಮತ್ತೆ ನೆಕ್ಸ್ಟ್ ಕನ್ವರ್ಟರ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಆಡಿಯೋ ಫೈಲ್ ನ ಸೆಲೆಕ್ಟ್ ಮಾಡಿ. ಅದನ್ನ ಡೈರೆಕ್ಟ್ ಆಗಿ ಇಲ್ಲಿ MP3 ಗೆ ಕನ್ವರ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಎಡಿಟಿಂಗ್ ಆಪ್ ನ ಓಪನ್ ಮಾಡಿ. ಆಡಿಯೋನ ಸರ್ಚ್ ಮಾಡಿ ನೋಡಿ. ಅಲ್ಲಿ MP3 ಆಡಿಯೋ ಸಿಗುತ್ತೆ. ಡೈರೆಕ್ಟ್ ಆಗಿ ನೀವು ಯೂಸ್ ಮಾಡ್ಕೋಬಹುದು. ಈ ರೀತಿ ನೀವು ಕೂಡ ವಾಯ್ಸ್ ಎಡಿಟ್ ಮಾಡಬಹುದು. ಮತ್ತೆ ನಾನು ಕೂಡ ಇದೇ ರೀತಿ ವಾಯ್ಸ್ ಎಡಿಟ್ ಮಾಡ್ತೇನೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂದ್ರೆ ವಿಡಿಯೋ ಲೈಕ್ ಮಾಡಿ. ಮತ್ತೆ ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿಬಿಟ್ಟು ಆಲ್ ನಲ್ಲಿ ಇಟ್ಕೊಳ್ಳಿ. ಮತ್ತೆ ನೀವು ಯೂಟ್ಯೂಬರ್ಸ್ ಅಥವಾ ನಿಮ್ ಚಾನಲ್ ಗ್ರೋ ಆಗ್ತಿಲ್ವಾ? ಹಾಗಾದ್ರೆ ರೈಟ್ ಸೈಡ್ ವಿಡಿಯೋ ಕ್ಲಿಕ್ ಮಾಡಿ. ಅಲ್ಲಿ ಸಿಗೋಣ. ಟೇಕ್ ಕೇರ್ ಫ್ರೆಂಡ್ಸ್.